ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಓವರಾಲ್ ಇವತ್ತಿನ ನಿಫ್ಟಿ ಇಂಡೆಕ್ಸಲ್ಲಿ ನೋಡ್ತಾ ಬರೋದಾದರೆ 27 ಸ್ಟಾಕ್ಗಳು ನೆಗೆಟಿವಲ್ಲಿತ್ತು, 23 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗ್ ಆಗಿದೆ. ದಿನದ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದರೆ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 2.5% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ಇನ್ಫೋಸಿಸಲ್ಲಿ 1.49% ಕರೆಕ್ಷನ್ ಬಂದಿದೆ. ಬೈಬ್ಯಾಕು ಈ ಥರ ನ್ಯೂಸ್ ಅಂತ ಬಂದಾಗ 5%ಗಿಂತ ಜಾಸ್ತಿ ಮೇಲ್ಗಡೆ ಹೋಗಿತ್ತು, ಅದು ಇವಾಗ ಸೆಟಲ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನಿಮ್ಗೆ ಆಗಲೇ ಹೇಳ್ದಂಗೆ ಹಿಂದೆ 4 ಸಲ ಬೈಬ್ಯಾಕ್ ನ್ಯೂಸ್ ಅನೌನ್ಸ್ ಮಾಡಿದಾಗಲೂ ಕೂಡ ಇನ್ಫೋಸಿಸು ಯಾವುದೇ ಒಂದು ಡೈರೆಕ್ಷನ್ನ ಕೊಡದಲ್ಲೇ ನ್ಯಾರೋ ರೇಂಜಲ್ಲಿ ಇದ್ದಂತಹ ಉದಾಹರಣೆಗಳಿದೆ. ಈ ಹಿಂದೆ ಯಾವ್ಯಾವಾಗ ಬೈಬ್ಯಾಕ್ನ ಅನೌನ್ಸ್ ಮಾಡಿದಾರೋ ಆಗ. ಈಗ 25% ಔಟ್ಸೋರ್ಸಿಂಗ್ ಮಾಡೋದಕ್ಕೆ ಏನೋ ಹೈರ್ ಅಂತ ಬಿಲ್ ಮಾಡ್ತಾ ಇದ್ದಾರಲ್ಲ, ಈಗ ಹಾಲ್ಟ್ ಅದು ಆಕ್ರೋನಿಮ್ ಇಡೋದು ನೋಡಿ ಹೆಂಗೆ ಇಡ್ತಾರೆ ಅಂತಂದರೆ ಅದೇನೋ ಏನೋ ಕೆಲಸ ಕರಿತಾ ಇದ್ದಾರನೋ ಹೈರ್ ಮಾಡ್ತಾ ಇದ್ದಾರನೋ ಅಂತ ಅನಿಸ್ಬೇಕು. ಆದರೆ ಇರೋದಲ್ಲಿ ಹಾಲ್ಟ್ ಮಾಡೋದಕ್ಕೆ, ಅದು ಇಂಟರ್ನ್ಯಾಷನಲ್ ಬೇರೆ ದೇಶಗಳಿಗೆ ತಮ್ಮ US ಅಲ್ಲಿರುವಂಥ ಕಂಪ್ನಿಗಳದ್ದು ಔಟ್ಸೋರ್ಸಿಂಗ್ ಮಾಡಿದ್ರೆ ಅದಕ್ಕೆ ಹೈರ್ ಅಂತ ಮಾಡ್ತಾ ಇದ್ದಾರೆ. ಸೊ ಅದನ್ನ ಈಗ 25% ಅಂತ ಏನು ಹೇಳ್ತಾ ಇದ್ದಾರೆ, ಅದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೂ ಹೇಳ್ತಾ ಇದ್ದಾರೆ ಬರ್ಬೋದು ಅಂತ. ಆ ಥರ ಬಂತು ಅಂದರೆ ದೊಡ್ಡ ಮಟ್ಟಿಗೆ ಒಂದು ಲೀಗಲ್ ಬ್ಯಾಟಲ್ ಕೂಡ ಆಗ್ತಾ ಹೋಗುತ್ತೆ. ಅದು ಹಾಲ್ಟಿಂಗ್ ಇಂಟರ್ನ್ಯಾಷನಲ್ ರೀಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಅಂತ, ಹೈರ್ ಅಂತ ಆ ಥರ ಹೆಸರಿಟ್ಟಿದ್ದಾರೆ. ಸೊ ಇನಿಷಿಯಲಿ ಒಬ್ಬರು ಸೆನೆಟರು ಟ್ರಂಪ್ ಸಪೋರ್ಟ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು. ಈಗ ಇಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಾರೆ ಅನ್ನೋ ಥರನೇ ಬರ್ತಾ ಇದೆ. ಸೊ ಈ ಥರ ಇರೋದ್ರಿಂದ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಕಂಪ್ನಿಗಳು ಇಲ್ಲಿ ಸಾವಿರಾರು ಕೋಟಿಗಳು ಇನ್ವೆಸ್ಟ್ ಮಾಡಿರ್ತಾರೆ ಇಂಡಿಯಾದಲ್ಲಿ, ಹಾಗಾಗಿ ಅಷ್ಟು ಸುಲಭವಾಗಿ ಅದನ್ನ ಮುಂದೆ ತಗೊಂಡು ಹೋಗೋಕ್ಕೆ ಬಿಡೋದಿಲ್ಲ. ಆದರೂ ಖಂಡಿತ ಅದು ಒಂದು IT ಸೆಕ್ಟ್ರಿಗೆ ಒಂದು ಸ್ಟ್ರಗಲ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ಸೊ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ನೆಗೆಟಿವ್ ಸೈಡಲ್ಲೇ ಜಾಸ್ತಿ ಸ್ಟಾಕ್ಗಳು ಕ್ಲೋಸಿಂಗ್ ಆದಂಗೆ ಅನ್ನಿಸ್ತಾ ಇದೆ. ಸೊ ರೆಗ್ಯುಲರ್ ಹೀಟ್ ಮ್ಯಾಪ್ ಇಲ್ಲ, ಸೊ ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ನೋಡ್ತಾ ಹೋಗೋಣ. ಹೀಟ್ ಮ್ಯಾಪ್ ಬಗ್ಗೆ ಕೆಲವರು ಕೇಳಿದ್ರಿ ಯಾವ ರೀತಿಯಾಗಿ ನೋಡೋದು ಅಂತ. ನಿಮಗೆ ಬೇರೆ ಬೇರೆ ಜಾಗದಲ್ಲಿ ಸಿಗುತ್ತೆ ನೋಡಿ, ಇಲ್ಲೂ ಸಿಗುತ್ತೆ. ಯಾವುದು ನಮ್ಮ ಟ್ರೇಡಿಂಗ್ ವ್ಯೂ ಹೊರತುಪಡಿಸಿ ಕೂಡ ಕೆಳಗಡೆ ಬೇರೆ ಕಡೆನೂ ಸಿಗುತ್ತೆ. ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿ ನೋಡೋದು ಅಂತ ನಾನು ಹಿಂದೆ ತೋರಿಸಿದ್ದೆ. ಇಲ್ಲೂ ಕೂಡ ನಾವು ಬೇರೆ ಬೇರೆ ಇಟ್ಕೊಂಡಿದ್ದು. ಇದು ಬ್ಯಾಂಕಿಂಗ್ ಸ್ಟಾಕ್ಗಳದ್ದು ಓವರಾಲ್ ಯಾವ ರೀತಿಯಾಗಿ ನಡೀತಿದೆ, ಫಾರ್ಮಾ ಸೆಕ್ಟರ್ ಚೆನ್ನಾಗಿತ್ತು, ಯಾವ ಚೆನ್ನಾಗಿತ್ತು ಅಂತ. ಇಲ್ಲೂ ಕೂಡ ಸರ್ವಿಸ್ ವೈಸು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ಓವರಾಲ್ ಇವತ್ತು ಯಾವ ರೀತಿಯಾಗಿತ್ತು ಟ್ರೇಡು ಅಂತ ನಾವು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಿಫ್ಟಿ ಯಾವ ಒಂದು ಟ್ರೆಂಡ್ ಲೈನ್ ಅಂತ ಮಾತಾಡ್ಕೊಂಡ್ಬಂದಿದ್ವಿ ಅದೇ ಝೋನಲ್ಲೇ ಇದೆ. ಸೊ ಇನ್ನೂ ಅಲ್ಲೇ ಇದೆ, ಅದನ್ನು ಬಿಟ್ಟು ಹೋಗಿಲ್ಲ. 25,000 ರೆಸಿಸ್ಟೆನ್ಸ್ ಆಗಿ ಉಳ್ಕೋಬೋದು ಅಂತ ಮಾತಾಡಿದ್ವಿ. 25,000ದಲ್ಲೇ ಎಕ್ಸಾಕ್ಟಾಗಿ ಬಂದು ಕ್ಲೋಸಿಂಗ್ ಆಗಿದೆ ಇವತ್ತು. ಸೊ ನೋಡೋಣ ಇದನ್ನ ಯಾವ ರೀತಿಯಾಗಿ ರಿಟೈನ್ ಮಾಡ್ಕೊತಾರೆ, ಏನು ಕತೆ ಅನ್ನೋದನ್ನು. ಈಗ 2 ದಿನದಿಂದ ಡೋಜಿ ಈ ರೀತಿಯಾಗಿ ಮಾತುಕತೆಯ ನಿರೀಕ್ಷೆಯಲ್ಲಿದೆ ಮಾರ್ಕೆಟ್ ಅಂತ ನಾನು ಹೇಳಿದ್ದೆ. ಯಾಕೆಂತಂದರೆ ಯಾವ ರೀತಿಯಾಗಿ ಡೇಟಾ ಬರುತ್ತೆ, ಏನು ಕತೆ ಅಂತ ನೋಡ್ತಾ ಇದ್ದಾರೆ. ಏನು ಈ ಟ್ರಂಪ್ ಅವ್ರು ಹೇಳಿರ್ತಾರೆ ಮಾಡೋಣ ಈ ಥರ ಫ್ರೆಂಡ್ಶಿಪ್ಪು ಹಾಗೆ ಹಿಂಗೆ ಅಂತ, ಮತ್ತು ಆಮೇಲೆ ಸಂಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಹಾಗಾಗಿ ಹುಷಾರಾಗಿರಬೇಕು. ಜೊತೆಗೆ ಇನ್ಫ್ಲೇಷನ್ ಡೇಟಾ ಬರುತ್ತಿದೆ ಇವತ್ತು ಸಂಜೆ ಬರುತ್ತೆ US ಇಂದು. ಸೊ ನೀವು ನೋಡ್ತಾ ಇದ್ರಿ ಇಲ್ಲ 11th ಇನ್ಫ್ಲೇಷನ್ ಡೇಟಾ ಇದೆಯಲ್ಲ US ಇಂದು. ಸೊ ಎಸ್ಟಿಮೇಷನ್ ಏನು ಕೊಟ್ಟಿಲ್ಲ ಇಲ್ಲಿ. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಒಂದು ಗ್ಲೋಬಲ್ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ದೇಶದೆಲ್ಲ ಇದೆ, ಆದರೆ US ಇಂದು ಇನ್ಫ್ಲೇಷನ್ ಡೇಟಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಯಾವ ರೀತಿಯಾಗಿ ಡೇಟಾ ಬರುತ್ತೆ ಅಂತ. ಸೊ ಓವರಾಲು ಇವತ್ತು ನಿಫ್ಟಿ ಯಾವ ರೀತಿಯಾಗಿತ್ತು, ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಒಂದೇ ಕಡೆ ಇತ್ತು. ಇವತ್ತೇನು ಕೂಡ ಮೂವ್ಮೆಂಟ್ ಆಗಿರಲಿಲ್ಲ. ಸೊ ನನಗೂ ಕೂಡ ಸ್ವಲ್ಪ ಸೆಟಪ್ ಹೊಸದಿದ್ದು, ಹಂಗಾಗಿ ಸ್ವಲ್ಪ ಬೇರೆ ಥರ ಅನಿಸ್ಬೋದು. ಸೊ ಇಲ್ಲಿ ನೋಡ್ತಾ ಬರೋದಾದರೆ ನೆನ್ನೆ ಏನಿತ್ತು ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಅದೇ 25,025 ಲೆವೆಲ್ ನೆನ್ನೆ ಕೂಡ ಟೆಸ್ಟ್ ಮಾಡಿತ್ತು, ಇವತ್ತು ಕೂಡ ಟೆಸ್ಟ್ ಮಾಡಿದೆ. ಸೊ ಈಗ ಆಯಿತು, ಈಗ ಒಂದು ಪ್ಯಾಟರ್ನ್ ಮಾಡುತ್ತಾ ಮತ್ತೊಂದು ಮಾಡುತ್ತಾ ಅಂದರೆ ನೋಡಿ ನಾಳೆಗೆ 24,900 ಟೆಸ್ಟ್ ಆಗೋ ಸಾಧ್ಯತೆ ಇದೆ. ಆ ಥರ ಇದನ್ನ ಕಂಟಿನ್ಯೂಷನ್ ಮಾಡಬೇಕು, ಇಲ್ಲೊಂದು ಪ್ಯಾಟರ್ನ್ ಮಾಡ್ತಾ ಇದೆ ಅಂತ. ಟಾಪ್ ಲೇಯರಲ್ಲಿ ಬಂದು ಇವಾಗ ಡಬಲ್ ಟಾಪ್ ಮಾಡ್ತಾ ಇದೆ, ಮತ್ತೊಂದು ಆಗ್ತಿದೆ ಅಂದರೆ ನೋಡಿ ಈಸ್ಟಿನ ಝೋನಿಂದು ಮತ್ತು ಕೆಳಗಡೆ ಬರಬೇಕು. ಅವಾಗ ಈ ಗ್ಯಾಪ್ ಏನಿದೆ ಅದು ಕೂಡ ಫಿಲ್ ಆಗ್ತಾ ಹೋಗುತ್ತೆ. ನೋಡೋಣ ವಾಪಸ್ ತಿರ್ಗಿ 24,883 ಟೆರಿಟರಿ ಒಳಗಡೆ ಬರುತ್ತಾ ಏನು ಅಂತ. ಸದ್ಯಕ್ಕೆ ಟ್ರೇಡ್ ಎಲ್ಲ. ನಾಳೆ ಏನಾದರೂ ಅಕಸ್ಮಾತ್ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ, ಅಂದರೆ 24,025, 24,050 ಇದ್ರ ಮೇಲ್ಗಡೆ ಕ್ಯಾಂಡಲ್ಗಳು ಕ್ಲೋಸಿಂಗ್ ಆಯಿತು ಅಂದರೆ ಆಗ ನಾವು 24,100, 200 ಕಡೆಗೆ ಒಂದು ಆಪರ್ಚುನಿಟಿನ ಹುಡುಕ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಈ ಗ್ಯಾಪ್ಗಳನ್ನು ಮತ್ತೆ ಅಂದರೆ 24,883 ಹಿಂದೆ ರೆಸಿಸ್ಟೆನ್ಸ್ ಆಗಿದೆ, ಈಗ ಸಪೋರ್ಟ್ ಥರ ಆಗುತ್ತೆ, ಅಲ್ಲಿ ತನಕ ಬರುತ್ತಾ ಅಂತ ನೋಡ್ತಾ ಹೋಗಬೇಕು. ಸೊ ಈವನ್ ಅವರ್ಲಿ ಕ್ಯಾಂಡಲ್ ನೋಡೋದಾದ್ರೂ ಕೂಡ ನಮಗೆ ಅದೇ ಥರನೇ ಇದೆ ಅಂತ ಅನ್ಕೊತೀನಿ. ಸೊ ಅವರ್ಲಿ ಕ್ಯಾಂಡಲ್ಲಿ ಅಥವಾ ಡೈಲಿ ಕ್ಯಾಂಡಲ್ ನೋಡೋದಾದರೆ ಖಂಡಿತ ಇದಕ್ಕಿಂತ ಸ್ವಲ್ಪ ಮಾರ್ಜಿನರಿ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಇದೇನು ತುಂಬ ಒಂದು ದೊಡ್ಡ ಟ್ರೆಂಡ್ ಲೈನು, ರಿಲೇಬಲ್ ಟ್ರೆಂಡ್ ಲೈನ್ ಅಂತ ನಾವು ಹಾಕೊಂಡಿದ್ದಲ್ಲ, ಅದರ ರೆಸ್ಪೆಕ್ಟ್ ಮಾಡ್ತಾ ಇದೆ, ಇರೋ ತನಕ ಇರಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ನಿಮ್ಗೆ ಗೊತ್ತಿದೆ, ಒಂದು 3 ಪಾಯಿಂಟ್ಗಳು ಟಚ್ ಆದರೆ ಅದನ್ನ ಒಳ್ಳೆ ಟ್ರೆಂಡ್ ಲೈನ್ ಅಂತ ಕರಿತೀವಿ, ಅದು ಆಗ್ತಾ ಇದೆ ಈಗ. ಸೊ ಅಟ್ಲೀಸ್ಟ್ ಈ ಲೈನ್ ಆದರೂ ನಾವು ರೆಫರೆನ್ಸಿಗೆ ಇಟ್ಕೊತ ಹೋಗ್ಬೋದು. ಕೆಳಗಡೆ ಸೊ ಈ ಥರ ಒಂದೆರಡು ಕಡೆ ಟಚ್ ಆಗಿದ್ದಿತ್ತು, ಬಟ್ ಕೆಳಗಡೆ ಇನ್ನೂ ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ. ಬಟ್ ಮೇಲ್ಗಡೆ ಇದು ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗೋದು ಕಾಣಿಸ್ತಾ ಇದೆ ನಮಗೆ. ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ನೆಕ್ಸ್ಟ್ ಪಾಯಿಂಟ್ ಇರೋದು 25,200, ಅಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಮೋರೋವರ್ ಈ ಒಂದು ಏನು ಫಾಲ್ ಆಗಿತ್ತು ಇದು ನೋಡಿ, ಆ ಫಾಲಿಗೆ ಈಗ ಒಂದು ಶಾರ್ಟ್ ಕವರಿಂಗೇ ಬರ್ತಿದೆ ಅಂತಲೇ ನಾನು ಓದ್ತೀನಿ. ಯಾಕೆಂತಂದರೆ ಇನ್ನೂ ಕೂಡ ಅದನ್ನು ಬಿಟ್ಟು ಮೇಲ್ಗಡೆ ಡಿಫೈನ್ ಮಾಡಿ ಮೇಲ್ಗಡೆ ಹೋಗಿಲ್ಲ. ಈ 25,200 ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಓಕೆ, ಈ ಝೋನಿಗೆ ಬಂದಿತ್ತು, ಇಲ್ಲೊಂದು ಇಲ್ಲಿಂದ ಹಿಂಗೆ ಅನ್ಕೋತೀರಾ, ಇಲ್ಲಿಂದ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಇದನ್ನ ಈ ಝೋನ್ನ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡಿ ಇವಾಗ ವಾಪಸ್ ಮೇಲ್ಗಡೆ ಹೋಗ್ತೀರಾ, ಡೌನ್ ಟ್ರೆಂಡ್ ಮುಗೀತು ಅಂತ ನಾವು ಅನ್ಕೊತ ಹೋಗ್ಬೋದು. ಅಲ್ಲಿ ತನಕ ಇದನ್ನ ನಾವು ಈ ಒಂದು ಏನು ಕ್ಯಾಂಡಲ್ ಇದೆಯಲ್ಲ ಇಲ್ಲಿಂದ ಬಂದಿತ್ತಲ್ಲ, ಈ ಫಾಲಿಗೆ ಬರ್ತಾ ಇರೋ ಶಾರ್ಟ್ ಕವರಿಂಗ್ ಅಂತಲೇ ಇದನ್ನ ಓದ್ತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡ್ತಾ ಬರೋಣ, ಒಂದು ನಿಮಿಷ ಇಲ್ಲೇ ತೆಗ್ಬೋದು.
ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಬರ್ತೀನಿ. ಬ್ಯಾಂಕ್ ನಿಫ್ಟಿ ನೆನ್ನೆ ಎಲ್ಲ ಸ್ವಲ್ಪ ವೀಕ್ ಆಗಿದ್ದಿದೆ ಬ್ಯಾಂಕ್ ನಿಫ್ಟಿ. ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವಿಟಿನ ಕೊಡ್ತು ನೆನ್ನೆಗೆಲ್ಲ ಕಂಪೇರ್ ಮಾಡೋದಾದರೆ. ಈ ಒಂದು 53,600 ರೆಸಿಸ್ಟೆನ್ಸ್ ಮಾಡಿಕೊಂಡು ಮೇಲ್ಗಡೆ ಬರ್ತಾ ಇದೆ. ಈಗ 100 ಮೂವಿಂಗ್ ಅವರೇಜಿಗೆ ಬಂದಿದೆ. ಇಲ್ಲಿ ಮೇನ್ ರೆಸಿಸ್ಟೆನ್ಸ್ ಅಂತ ಇರೋದು 55,200 ಈ ಝೋನಲ್ಲಿ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಇರೋದು. ಸೊ ಮೇಲ್ಗಡೆ ಹೋದರೆ ಅದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. 55,200 ಈ ಒಂದು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಏನು ಮಾಡಿದೆ, ಈ ಬಸ್ ಸ್ಟ್ಯಾಂಡ್ ಇರೋದು ಕೂಡ ಅಲ್ಲೇ ಇದೆ, 55,000 ಹತ್ತಿರ ಇದೆ. ಸೊ 55,000ದಿಂದ 55,200 ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಬ್ಯಾಂಕ್ ನಿಫ್ಟಿಗೆ. ನೋಡೋಣ ಅಲ್ಲಿಗೆ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ ಏನು ಕತೆ ಅಂತ. ಕ್ರೂಡಲ್ಲೂ ಕೂಡ ಜಂಪ್ ಆಗಿತ್ತು. ಕಮೋಡಿಟಿ ಮಾತಾಡಬೇಕು. ಸೊ ಕಮೋಡಿಟಿಗೆ ಹೋಗಬೇಕು ಅಂತಂದರೆ ಗೋಲ್ಡಲ್ಲಿ ಒಂದು ಡಿಪ್ ಆಗಿದೆ ಅಲ್ವಾ, ಗೋಲ್ಡಲ್ಲಿ ಆಲ್ಮೋಸ್ಟ್ ಆಗಲೇಬೇಕಾಗಿದೆ. ಯಾಕೆಂತಂದರೆ ಏನು ಮೈನರ್ ಡಿಪ್ ಇದನ್ನು ಕೂಡ ನೋಡಿ ಇಲ್ಲಿ ಹೆಂಗೆ ಹೋಗಿದೆ. ಸೊ ಇಷ್ಟು ಮೇಲ್ಗಡೆ ಹೋಗಿದ್ದಕ್ಕೆ ಒಂದು ಸಣ್ಣದಾಗಿ ಒಂದು ಕರೆಕ್ಷನ್ ಬರುತ್ತೆ. ಸಿಲ್ವರ್ ಹಂಗೆ ಆಗಿದೆಯಾ, ಸಿಲ್ವರ್ ನೋಡ್ಕೊಂಬಂದ್ಬೋಣ. ಹಂಗೆ ಸಿಲ್ವರಲ್ಲೂ ಕೂಡ ಆಗಿರಬೇಕು. ಇಲ್ಲ, ಸಿಲ್ವರಲ್ಲೇ ಫ್ಲ್ಯಾಟಲ್ಲಿ ನಡೀತಾ ಇದೆ. ಸೊ ಬಟ್ ಗೋಲ್ಡ್ ತುಂಬಾ ರ್ಯಾಲಿ ಆಗಿತ್ತು. ಸೊ ಅದಕ್ಕೆ ರ್ಯಾಲಿಗೆ ವಾಪಸ್ಸು ಬರ್ತಾ ಇದೆ. ಸೊ ಅದನ್ನು ಬಿಟ್ಟು ಬೇರೆದು US ಮಾರ್ಕೆಟ್ ಕಡೆಗೆ ಹೋದರೆ ಕ್ರೂಡು $65 ಕೆಳಗಡೆ ಇರುತ್ತೆ ಅಂತ ಹೇಳಿದ್ದಾರೆ. ನೋಡಿ 66 ನಡೀತಾ ಇದೆ. ಗಿಫ್ಟ್ ನಿಫ್ಟಿ ಆಲ್ರೆಡಿ 25,100 ದಾಟ್ಬಿಟ್ಟು ಹೊರಟೋಗ್ಬಿಟ್ಟಿದೆ. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಕರೆಕ್ಷನ್ ಆದಂಗೆ ಕಾಣಿಸ್ತಾ ಇದೆ. 267 ಲೆವೆಲ್ಗೆ ಬಂದಿದೆ. ಸೊ ಕ್ರೂಡ್ ಫ್ಯೂಚರ್ಸ್ ನೋಡ್ಕೊಂಬರೋದಾದರೆ ಸೊ ವಾಪಸ್ ಈ 5,600 ಈ ಝೋನ್ಗೆ ಬಂದು ಅಟೆಂಪ್ಟ್ ಮಾಡ್ತಾ ಇದೆ. ಅದ್ರ ಮೇಲ್ಗಡೆ ಹೋಗೋಕೆ ಆಗ್ತಾ ಇಲ್ಲ. ನೋಡೋಣ, ಇನ್ನು ವೆಯ್ಟ್ ಆ್ಯಂಡ್ ವಾಚ್ ಆಗೇ ಇರಬೇಕಾಯ್ತಾ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಏನು ಬೇಕಾದ್ರೂ ಆಗ್ಬೋದು ಇಲ್ಲಿ. ಸೊ 5,800 ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಕ್ರೂಡಲ್ಲಿ ಈಗಲೂ ಕೂಡ ನೆಕ್ಸ್ಟ್ ಮಂತು ಈ ಥರದಕ್ಕೆಲ್ಲ ಸ್ವಲ್ಪ ಬುಲ್ಲಿಶ್ ವ್ಯೂನೇ ಇಟ್ಕೊಂಡಿರೋದು ಒಳ್ಳೆಯದಿದೆ. ಬಟ್ ಕ್ರೂಡ್ ಬುಲ್ಲಿಶ್ ಆಯಿತು ಅಂದರೆ ಮಾರ್ಕೆಟಿಗೆ ಅದು ನೆಗೆಟಿವ್ ಅವತ್ತಿಂದ ಮಾತಾಡ್ತಾನೆ ಬಂದಿದ್ದೀವಿ. ನೋಡೋಣ, ಈ ಝೋನ್ನ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಈ ಝೋನ್ನ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಜೊತೆಗೆ ಕಾಪರು ಸುಮಾರು ದಿನ ಆಯಿತು ನೋಡಿ. ಕಾಪರ್ ಏನು ಮಾಡ್ತಾ ಇದೆ ನೋಡೋಣ. ಕಾಪರ್ ಇಲ್ವಾ ಇಲ್ಲಿ? ಓಕೆ, ಇಲ್ಲಿದೆ. ಸೊ ಎಲ್ಲ ಸೆಟಪ್ ಎಲ್ಲ ಆಚೆ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಒಂದಿಷ್ಟು ಪ್ರಯತ್ನ ಪಟ್ಟೆ, ಅದೇನಿಲ್ಲ, ಲ್ಯಾಪ್ಟಾಪ್ ಪ್ರಾಬ್ಲಮ್ ಇಲ್ಲ, ಡಿಸ್ಕು ಯಾಕೋ ರೀಡ್ ಆಗ್ತಾ ಇಲ್ಲ. ಸೊ ಅದನ್ನ ನೋಡಬೇಕು. ಬೇರೆ ಯಾವ್ದಾದ್ರು ಲ್ಯಾಪ್ಟಾಪಿಗೆ ಸಪೋರ್ಟಿಂಗ್ ಇದ್ದರೆ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಇಲ್ಲ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಬೇಕು. ಅಲ್ಲಿ ತನಕ ಇದೇ ರೀತಿ ವ್ಯವಸ್ಥೆ. ಸೊ 900 ಲೆವೆಲ್ಲು ಈ ಒಂದು ಟ್ರೆಂಡ್ ಲೈನ್ ಏನಿತ್ತು ಇನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದೆ ನೋಡಿ. ಇನ್ನು ಈ ಝೋನ್ನ ಅದೇ ಅಲ್ಲಿಗೆ ಬಂದಿತ್ತು, ಅಟೆಂಪ್ಟ್ ಮಾಡಿತ್ತು, ಈಗ ವಾಪಸ್ ಮೇಲ್ಗಡೆನೇ ಹೋಗ್ತಾಯಿದೆ. ಸೊ ಈ ಝೋನ್ ಇನ್ನೂ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಕಾಪರು. ಆದರೆ ಆಲ್ ಟೈಮ್ ಹೈಗೆ ಹೋಗೋ ಥರ ಚಾನ್ಸಸ್ನ ತೊಗೊಳಕ್ಕೆ ಈಗಿನ ಸಿಚುವೇಶನ್ ಫೇವರ್ ಆಗ್ತಾಯಿಲ್ಲ. ಏನು ಈ ಥರ ತುಂಬ ಕನ್ಫ್ಯೂಷನ್ ಇರಲಿಲ್ಲ, ಮತ್ತೊಂದು ಇರಲಿಲ್ಲ ಅಂದರೆ ಆರಾಮಾಗಿ ನಾವು ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದು ತೊಗೋಬೋದಾಗಿತ್ತು. ಬಟ್ ಇವಾಗ ಆ ರಿಸ್ಕ್ನ ತೊಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಟರ್ ನಾನು ವೆಯ್ಟ್ ಆ್ಯಂಡ್ ವಾಚಲ್ಲೇ ಇದ್ದೀನಿ. ಈ ಯಾವುದೇ ರೀತಿ ಕಾಪರು ತುಂಬ ವೊಲಟೈಲ್ ಆಗಿರುತ್ತೆ. 2,250 ಯೂನಿಟ್ ಒಂದು ಇದು ಅಂತ ತೊಗೊಳೋದಾದರೆ, ಹಾಗಾಗಿ ತುಂಬ ಹುಷಾರಾಗಿರ್ತಾ ಹೋಗಬೇಕು. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ಕಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತಲ್ವಾ. ಸೊ FIDA ಡೇಟಾ ಇನ್ನೂ ಬಂದಿರೋದಿಲ್ಲ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ 81,000ದಿಂದ 82,000 ಅಂತ ಮಾತಾಡ್ಕೊಂಡಿದ್ವಿ. ಸೇಮ್ ನಿಫ್ಟಿ ಥರ ಇದು ಕೂಡ ಒಂದೇ ರೇಂಜ್, ಏನು ರೇಂಜ್ ಇತ್ತು ಆ ರೇಂಜ್ ಒಳಗಡೆ ಮುಗಿಸಿದೆ. ನೆನ್ನೆ ಏನು ಹೈ ಮಾಡಿತ್ತು ಅದೇ ಇವತ್ತಿನ ಹೈ ಆಯಿತು. ಕೊನೆ ಟೈಮಲ್ಲಿ ಒಳ್ಳೆ ಬಿಲ್ಡಪ್ ಆಯಿತು. ಇಲ್ಲಿ ಈಗ ಗೊತ್ತಾಯ್ತು ಇದ್ರ ಮೇಲ್ಗಡೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ರೀತಿಯಾಗಿ ಮುಗಿಸಿದ್ದಾರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಡೇಟಾ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಒಂದಿಷ್ಟು ನ್ಯೂಸ್ ಸ್ಪೆಸಿಫಿಕ್ ಅಂತ ಮಾತಾಡ್ತಾ ಹೋಗೋದಾದರೆ, ಈಗ ಡೀಸೆಲ್ಗೂ ಕೂಡ ಬ್ಲೆಂಡಿಂಗ್ ಮಾಡ್ತೀವಿ, E20% ಅಂತ ಬಂದಿದ್ದಾರೆ. ಸೊ ಡೀಸೆಲ್ ವೆಹಿಕಲ್ಗಳು ಕೂಡ ಬರ್ತಾ ಹೋಗ್ಬೋದು. ಝೊಮ್ಯಾಟೊ ಮತ್ತು ಬೋಟು ಇವರೆಲ್ಲ ಒಂದಿಷ್ಟು AI ರಿಲೇಟೆಡ್ ವರ್ಚುವಲ್ ಇನ್ಫ್ಲೂಯೆನ್ಸರ್ಸ್ ತರಿಸಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ IT ಸೆಕ್ಟರ್ ನರ್ವಸ್ ಆಗಿದೆ, ಯಾವ ರೀತಿಯಾಗಿ ಔಟ್ಸೋರ್ಸಿಂಗ್ ಟ್ಯಾಕ್ಸ್ ಬರುತ್ತೆ ಅಂತ. ನೋಡೋಣ ಏನು ಚೇಂಜಸ್ ಮಾಡ್ತಾ ಹೋಗ್ತಾರೆ ಅಂತ. ಜೊತೆಗೆ ಮಾರಿಷಸ್ಸು, ನಿಮ್ಗೆ ಗೊತ್ತಿದೆ ಇಂಡಿಯಾದು ಮಾರಿಷಸ್ದು ಗಲಾಟೆ ಎಲ್ಲ ಆಗಿತ್ತು. ಈಗ ಅಲ್ಲಿಗೆ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರು, ಎಂಪ್ಲಾಯ್ಮೆಂಟು ಅದಕ್ಕೆಲ್ಲ ಬೂಸ್ಟ್ ಕೊಡೋ ಥರ ಒಂದಿಷ್ಟು ಪ್ಯಾಕೇಜ್ ಈ ಥರ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟು ಬಂದಿದ್ದಾರೆ PM ಅವರು, ಎಕನಾಮಿಕ್ ಪ್ಯಾಕೇಜ್ ಅಂತ. ನೋಡೋಣ ಅದೇನೇನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಹೊರತುಪಡಿಸಿ H1B ವೀಸಾಗಳು ಕೊಡೋದು ಈ IT ಸೆಕ್ಟರ್ಗೆ ಒಂದಾದ್ಮೇಲೆ ಒಂದು ನೆಗೆಟಿವ್ ಡೇಟಾ ಬರ್ತಾನೆ ಇದೆ. ಸೊ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ಜೊತೆಗೆ 5.5% ಏನು ಮೇಲೆ ಹೋಗಿತ್ತು ಅದೆಲ್ಲ ಇವಾಗ CPI ಡೇಟಾ ಬರ್ತಾ ಇದೆ, ಈ ಥರ ಅಂತೆಲ್ಲ ಆಗ್ತಾಯಿದೆ ಅಂತ ವಾಪಸ್ ಅದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ. ಸೊ ರುಪಿ ಇನ್ನೂ ಕೂಡ ವೀಕಾಗೇ ಇದೆ. ಜಿಯೋಪೊಲಿಟಿಕಲ್ ಟೆನ್ಷನ್ಗಳು ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಮಿಡ್ಲ್ ಈಸ್ಟು ಅಲ್ಲೆಲ್ಲ ಇವಾಗ ಮತ್ತೆ ಕತಾರ್ ಎಲ್ಲ ಪಿಕ್ಚರಿಗೆ ಬಂದುಬಿಟ್ಟಿದೆ ಇವಾಗ. ತುಂಬ ಸ್ಟ್ರಾಂಗ್ ನೇಷನ್ಸಲ್ಲಿ ಅವ್ರ ಜೊತೆ ಇವಾಗ ಎಲ್ಲಿ ಹಮಾಸ್ ಅವರಿದ್ದರು ಹೋಗ್ಬಿಟ್ಟು ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ನೇಪಾಳಲ್ಲಿ ಇನ್ನೂ ಕೂಡ ದಂಗೆಗಳು, ಹೆಲಿಕಾಪ್ಟರ್ಗಳಲ್ಲೇ ಇವ್ರನ್ನೆಲ್ಲ ನೇತಾಕ್ತಾ ಇರೋದು ಏನೇನೋ ನಡೀತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಸೊ CPI ಡೇಟಾ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. 2.9% ಇಯರ್ ಆನ್ ಇಯರ್ ಇದೆ, 0.3% ಮಂತ್ ಆನ್ ಮಂತ್ ಇದೆ. ಸೊ ಇಂಪಾರ್ಟೆಂಟ್ ಡೇಟಾ ಆಗ್ತಾ ಹೋಗುತ್ತೆ. ಸೊ ಫೆಡ್ ರೇಟ್ ನೆಕ್ಸ್ಟ್ ಏನು ಕಟ್ ಮಾಡ್ತಾರೋ ಏನು ಮಾಡ್ತಾರೆ ಅನ್ನೋದಕ್ಕೂ ಕೂಡ ಅದು ಒಂದು ಇನ್ಫ್ಲೇಷನ್ ಡೇಟಾ ಮೇಲೆ ಅವರು ನಿಲುವನ್ನು ತೊಗೊತಾ ಹೋಗ್ತಾರೆ. ಸೊ ಇನ್ಫ್ಲೇಷನ್ ತುಂಬ ನೆಗೆಟಿವ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಅಂದರೆ ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಸರ್ಟನ್ ಅಂತಲೇ ಹೇಳ್ಬೋದು. ಫೆಡ್ಡು ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ ಅಂತ. ಇನ್ಫ್ಲೇಷನ್ ಇನ್ನೂ ಹತೋಟಲ್ಲಿದೆ ಆ ಥರ ಇದೆ ಅಂತಂದರೆ ಕಮ್ಮಿ ಮಾಡ್ತೀವಿ ಅಂತ ಆಲ್ರೆಡಿ ಹೇಳೋದ್ರಿಂದ ಸ್ವಲ್ಪ ಮೈನ್ಯೂರಾಗಿ ಕಮ್ಮಿ ಮಾಡ್ಬೋದು ಅಥವಾ ನ್ಯೂಟ್ರಲ್ಲಾಗೂ ಇಡ್ಬೋದು. ನೋಡೋಣ ಅದೆಲ್ಲದೂ
ಎಲ್ಲದೂ ಕೂಡ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಖಂಡಿತವಾಗ್ಲೂ ಇವತ್ತು ಬರುವಂಥ ಡೇಟಾ ನಾಳೆ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಡೇಟಾ. ಸೊ ನೋಡೋಣ ಶುಕ್ರವಾರ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗುತ್ತೆ ಅಂತ. ಸೊ ಸೆನ್ಸೆಕ್ಸ್ ಆಗಲಿ ನಿಫ್ಟಿ ಆಗಲಿ ಎಲ್ಲದೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಒಂದು ಇಂಟರ್ನಲ್ ಕ್ಯಾಂಡಲ್ ವೀಕ್ ಆಗಿದೆ. ಹೋದ ವಾರನೂ ಕೂಡ ಇಂಟರ್ನಲ್ ಕ್ಯಾಂಡಲ್ ವೀಕು, ಈ ವಾರನೂ ಕೂಡ ಅದೇ ರೀತಿಯಾಗಿದೆ. ಅದನ್ನು ಬಿಟ್ಟು ಹೋಗಬೇಕು ಅಂದರೆ ನಾಳೆ ಏನಾಗಬೇಕು, ಈ ಝೋನಿನ ಮೇಲ್ಗಡೆ ಕ್ಲೋಸಿಂಗ್ ಕೊಡಬೇಕು. ಆ ಝೋನ್ ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಗುತ್ತಾ ನೋಡಿ, ವಿಚ್ ಇಸ್ ಹೈಲಿ ಅನ್ಲೈಕ್ಲಿ. ನನ್ನ ಪ್ರಕಾರ ಇದು ಈ ವಾರದ ಕ್ಯಾಂಡಲ್ ಕೂಡ ಇಂಟರ್ನಲ್ ಕ್ಯಾಂಡಲ್ ಆಗಿ ಮುಗಿಯುತ್ತೆ. ಸೆನ್ಸೆಕ್ಸಲ್ಲಿ ನೋಡ್ತಿದ್ದೀವಿ ಅಂದರೆ ನಿಫ್ಟಿನೂ ಕೂಡ ಅದೇ ರೀತಿಯೇ ಇರ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಇನ್ನೂ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಿಷನ್ 2025 ವಿಡಿಯೋನ ಕೊಟ್ಟಿರ್ತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಜಾಜ್ ಅಲಯನ್ಸಿಂದ ಆಫರ್ ಇದೆ. 22ನೇ ತಾರೀಕು ಒಳಗಡೆ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿದ್ರೆ ನಿಮಗೆ GST ಬೆನಿಫಿಟು ಸಿಗುತ್ತೆ. ಜೊತೆಗೆ ಪ್ರೀಮಿಯಮ್ಗಳು ಏನು ಹೈಕ್ ಆಗುತ್ತೆ 22ನೇ ತಾರೀಕು ಆದಮೇಲಿಂದ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಡಬಲ್ ಧಮಾಕ ಸಿಗುತ್ತೆ ಅಂತ ಬಜಾಜ್ ಅವರು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ನೀವು ಫಿಲಪ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.